ಅವ್ರು ಯಾರು ಜನಗಳ ಮಧ್ಯೆ ಇದ್ದರೆ ಅವ್ರನ್ನ ಯಾರು MLA ಅಂತಾನೆ ಇರಲಿಲ್ಲ. ಅಷ್ಟು ಸರಳವಾಗಿ ಜನಗಳ ಜೊತೆ ಬೆರೀತಾ ಇದ್ರು. ಆ ಒಂದು ಕ್ಷೇತ್ರದಲ್ಲಿ ಅವರ ಸಮುದಾಯ ಇಲ್ಲದೇ ಇದ್ರೂ ಕೂಡ ಅವ್ರು ಗೆಲ್ತಾ ಇದ್ರು. ಅವರು ಅಂದರೆ ಅಷ್ಟು ಪ್ರೀತಿ ಪಾತ್ರರಾಗಿ ಕೆಲಸ ಮಾಡಿದ್ದಾರೆ. ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ವಿವೇಕ ಶಾಲೆಗಳನ್ನು ಪ್ರಾರಂಭ ಮಾಡಿ ಆ ಶಾಲೆಗಳಿಗೆ ಒಂದು ಕಾಯಕಲ್ಪ ಕೊಟ್ಟರು. ಭಾರತೀಯತೆ, ಭಾರತದ ವಿಚಾರಗಳನ್ನು, ನಮ್ಮ ದೇಶ ಭಕ್ತಿ ಮೂಡಿಸುವಂಥ ಒಂದು ವಿಚಾರಗಳನ್ನು ಭಾಳ ಪ್ರಖರವಾಗಿ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ತಂದಂಥದ್ದು ಇದೆ. ಭಾಳ ದುಃಖದ ಸಂಗತಿ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಾಗೇಶ್ ಅವರು ತಿಪಟೂರಿನಿಂದ ಶಾಸಕರಾಗಿ ಬೊಮ್ಮಾಯಿ ಸರ್ಕಾರ ಇರುವಾಗ ಶಿಕ್ಷಣ ಸಚಿವರು, ಅದೇ ಸಂದರ್ಭದಲ್ಲಿ ನಾನು ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಫ್ರಾಡ್ ಸರ್ಟಿಫಿಕೇಟ್ನ ತಂದು ಕೆಲಸಕ್ಕೆ ಜಾಯಿನ್ ಆಗಿ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಒಂದಷ್ಟು ಜನ ಹಿಡಿದಾಕಿದ್ವಿ. ನನ್ನ ಹತ್ರ ಯಾವಾಗಲೂ ಕೂಡ ನಾವಿಬ್ಬರು ಒಟ್ಟಿಗೆ ಮಾತಾಡ್ಕೊಂಡು ಆ ಎರಡೂ ಇಲಾಖೆಗಳನ್ನು ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಿರ್ವಹಿಸಬೇಕು ಅನ್ನುವಂಥ ಬಹಳ ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ವಿ. ಶಿಕ್ಷಣ ಇಲಾಖೆಯಂತೂ ತುಂಬ ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿ ಒಳ್ಳೆಯವರಿಗೆ ಒಳ್ಳೆಯವರಾಗಿ, ಕೆಟ್ಟವರಿಗೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಪಾಠ ಹೇಳುವಂಥ ಕೆಲಸವನ್ನು ನಾಗೇಶ್ ಅವರು ಅವತ್ತು ಮಾಡಿದರು. ಹೀಗಾಗಿ ನಾಗೇಶ್ ಅವರ ನಡವಳಿಕೆ, ನಾಗೇಶ್ ಅವರ ಕೆಲಸ ನನಗೆ ತೀರಾ ಅಚ್ಚುಮೆಚ್ಚು. ಇಷ್ಟು ಬೇಗ ದಿವಂಗತರಾಗ್ತಾರೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಕೂಡ ಅನಿಸಿರಲಿಲ್ಲ. ಅವರಿಗೆ ಬಂದಂಥ ಕಾಯಿಲೆ ಆಗಿದ್ದು. ಆ ಕುಟುಂಬಕ್ಕೆ ಸಾಂತ್ವನವನ್ನು ಇವತ್ತೆಲ್ಲರೂ ಸೇರಿ ಹೇಳ್ತಾ ಇದ್ದೇವೆ. ದೇವರವರ ದುಃಖವನ್ನು ಬಯಸುವ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬಂದು ಅದರಲ್ಲಿ ಭಾಗವಹಿಸುತ್ತಿದ್ದ ಆ ರೀತಿಯ ಶ್ರದ್ಧಾಳು, ಇಂತಹ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಈ ರಾಜ್ಯದ ರಾಜಕಾರಣದಲ್ಲಿ ಒಬ್ಬ ಮೇರು ವ್ಯಕ್ತಿತ್ವವುಳ್ಳ ಒಬ್ಬ ವ್ಯಕ್ತಿಯನ್ನ, ಒಬ್ಬ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಇದರಿಂದ ಸಮಾಜಕ್ಕೆ ಮತ್ತು ರಾಜಕೀಯದಲ್ಲೂ ಕೂಡ ಇದನ್ನು ನಾವು ಇವತ್ತು ಒಬ್ಬ ಮೇರು ವ್ಯಕ್ತಿಯನ್ನ ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಬೇಸರ ನಮಗಿದೆ. ಏನೇ ಆದರೂ ಕೂಡ ವಿಧಿಯಾಟದ ಮುಂದೆ ಯಾರದ್ದು ಏನೂ ನಡೆಯೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ. ನಾನು ಇಷ್ಟೇ ಹೇಳೋದು, ಅವರ ಆತ್ಮಕ್ಕೆ ಭಗವಂತ ಶಾಂತಿ ಸಿಗುವಂತ ಮಾಡಲಿ, ಶಾಂತಿ ಸಿಗಲಿ. ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳು ಅವರ ಅಗಲಿಕೆಯನ್ನ ಭರಿಸುವ ಶಕ್ತಿಯನ್ನ ಭಗವಂತ ಅವರಿಗೆ ನೀಡಲಿ ಅಂತೇಳಿ ನಾನಾದರೂ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆತ್ಮಕ್ಕೆ ಚಿರಶಾಂತಿಯನ್ನ ಮತ್ತು ಅವರ ಕುಟುಂಬಕ್ಕೆ ಧೈರ್ಯವನ್ನ, ಒಂದು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ನಾಗೇಶ್ ಅವರು, ಅವರ ತಂದೆಯವರು ಕೂಡ ಶಾಸಕರಾಗಿದ್ದಂಥವರು. ನಾಗೇಶ್ ಅವರು ಕೂಡ 2 ಬಾರಿ ಶಾಸಕರಾಗಿ, ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದಂಥವರು. ಬಹಳ ಮುಖ್ಯವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಅವರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅಜಾತ ಶತ್ರು. ಎಲ್ಲರನ್ನೂ ಕೂಡ ಬಹಳ ಆತ್ಮೀಯತೆಯಿಂದ ಮಾತನಾಡಿಸುವಂಥದ್ದು, ಬಹಳ ಎಲ್ಲರ ಜೊತೆಲೂ ಕೂಡ ಒಂದು ಸ್ನೇಹ ಸ್ವಭಾವ ಉಳ್ಳಂಥವ್ರು. ಅವರ ಒಂದು ಅಗಲಿಕೆ ಭಾರತೀಯ ಜನತಾ ಪಾರ್ಟಿ ತುಂಬಲಾರದಂಥ ಒಂದು ನಷ್ಟ ಆಗಿದೆ. ಮತ್ತು ಬಹಳ ವಿಶೇಷ, ಅವರ ಧರ್ಮಪತ್ನಿಯೂ ಕೂಡ
ಸೇವಾ ಭಾರತಿಯಲ್ಲಿ ಸೇವೆನ ಸಲ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಅಂದ್ರೆ ಇಡೀ ಕುಟುಂಬವೇ ಒಂದು ರೀತಿ ಸಮಾಜಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥವ್ರು ಅಂತ ಒಬ್ಬ ಹಿರಿಯ ನಾಯಕರು ನಮ್ಮೊಂದಿಗಿಲ್ಲ ಇವತ್ತು. ಭಗವಂತನನ್ನು ಪ್ರಾರ್ಥನೆ ಮಾಡ್ತೇನೆ, ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗಲಿ ಅಂತೆಲ್ಲ ಈ ಸಂದರ್ಭ ಪ್ರಾರ್ಥನೆ ಮಾಡ್ತೇನೆ. ರಾಜಕಾರಣದಲ್ಲಿ ಜಾತಿಯೇ ಪ್ರಾಮುಖ್ಯ ಪಡಿತಿರುವಂಥ ಕಾಲಘಟ್ಟದಲ್ಲಿ ಅದನ್ನು ಮೀರಿ ಜನಪ್ರೀತಿಯನ್ನು ಸಂಪಾದನೆ ಮಾಡಿ 2 ಬಾರಿ ಶಾಸಕನಾಗಿ ಬಿಜೆಪಿ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿ ಇದಕ್ಕೆ ಮುಂಚೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ಸೈದ್ಧಾಂತಿಕ ಬದ್ಧತೆ ಇಟ್ಟುಕೊಂಡು ರಾಜಕಾರಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಸ್ನೇಹಜೀವಿ. ಯಾರು ಬಂದರೂ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ, ಆಗುವ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ, ಸತ್ಯದ ಪರವಾಗಿದ್ದಂಥ ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿದ್ದೀವಿ. ವೀಣಕ್ಕ ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ, ಆಮೇಲೆ ಇವರ ನಾಗೇಶ್ ಅವರ ಧರ್ಮಪತ್ನಿಯಾಗಿ ಅವರು ಕೂಡ ಈ ಒಂದು ಸಾರ್ವಜನಿಕ ಸೇವೆಗೆ ಇವರಿಗೆ ಶಕ್ತಿಯಾಗಿ ನಿಂತವರು. ಇವ್ರ ತಂದೆ ಚಂದ್ರಶೇಖರಯ್ಯನವರು 85ರಿಂದ 89ರವರೆಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದ ಕಾಲಘಟ್ಟದಲ್ಲಿ ಆಗ ಶಾಸಕರಾಗಿ ಕಾರ್ಯನಿರ್ವಹಿಸಿದವರು. ಇವ್ರ ಮನೆ ಯಾವಾಗಲೂ ಈಗಲೂ ಅಷ್ಟೇ, ಆ ಮನೆಯಲ್ಲಿ ಊಟ ಮಾಡದೇ ಇರುವಂಥ, ಮಾಡದಲೇ ಇರತಕ್ಕಂಥ ಪ್ರಮುಖ ನಾಯಕರಿಲ್ಲ ಅಂತ ಹೇಳ್ಬೋದು. ಅನಂತಕುಮಾರ್ ಜೊತೆಯಲ್ಲಿ, ಯಡಿಯೂರಪ್ಪನವ್ರ ಜೊತೆಯಲ್ಲಿ, ರಾಮಚಂದ್ರೇಗೌಡರ ಜೊತೆಯಲ್ಲಿ ಅತ್ಯಂತ ಗರಿಷ್ಠ ಸಂಬಂಧವನ್ನು ಇಟ್ಕೊಂಡು ಈಗಲೂ ಸಂಘಟನೆ ಅಂತ ಹೇಳಿ ಕೆಲಸ ಮಾಡ್ತಿದ್ದಂಥ, ಅವರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆದಾಗ ಎಲ್ಲರೂ ಹೇಳ್ತಿದ್ದೇನು ಅಂದರೆ, ಬೈಠಕ್ಕಿನ ಸುದ್ದಿ ಏನಾದ್ರು ತಿಳಿದು ಬಿಟ್ರೆ, ಮೀಟಿಂಗಿನ ಸುದ್ದಿ ಗೊತ್ತಾದರೆ ತನ್ನ ನೋವಿನ ನಡುವೆನೂ ಎದ್ದೋಡ್ ಬಂದ್ಬಿಡ್ತಾನೆ, ಅವನಿಗೆ ಹೇಳಲೇಬೇಡಿ ನಾಗೇಶಂಗೆ ಅಂತ ಹೇಳೋರು. ಅಂದರೆ ವಿಷಯ ಗೊತ್ತಾದರೆ ಪಕ್ಷದ ಕೆಲಸಕ್ಕೆ ಮಾಡಬೇಕು ಅನ್ನುವಂಥ ತುಡಿತ ಇತ್ತಲ್ಲ, ಆ ತುಡಿತ ಬಹುಶಃ ಕಡೆವರೆಗೂ ಪಕ್ಷಕ್ಕೆ ಜನಸೇವೆಯನ್ನು ಮಾಡಿಕೊಳ್ತಾ ಅನಾರೋಗ್ಯದ ಕಾರಣದಿಂದ ನಿಧನರಾಗಿದ್ದಾರೆ. ಅವ್ರ ಕುಟುಂಬಕ್ಕೆ ಅವ್ರ ನಿಧನದ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ಹೇಳಂಗಿಲ್ಲ ನೀನು, ಬೇಡ ಬಿಡು, ಪಾಪ ಇದು ಮಾಡೋಕ್ಕಾಗಲ್ಲ. ಅವ್ರು ಹೇಳ್ಬಾರ್ದಲ್ಲ, ನೀನು ಹೇಳ್ತಾ ಹೇಳ್ಬಾರ್ದು. ಒಂಚೂರಿಂದ ಒಂಚೂರಿಂದ ಕಳಿಸ್ತೇನೆ. ಒಂದು 2 ಡೌನ್ಲೋಡ್ ಮಾಡೋಕ್ಕೆ ಟೈಮ್ ಬೇಕು, ಕಳಿಸ್ತೀನಿ.
ಪುರುಷನ್ ಸಿಂಧೆ ಪುರುಷನ್ ಮೊಬೈಲ್